ಎರಡನೇ ದಿನಕ್ಕೆ ಕಾಲಿಟ್ಟಂತ ಜೆಡಿಎಸ್ ನಾಯಕರ ಪಾದಯಾತ್ರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟವನ್ನ ಮಾಡ್ತಾ ಪಾದಯಾತ್ರೆನ ಆರಂಭ ಮಾಡಿರುವಂತ ಜೆಡಿಎಸ್ ನಾಯಕರ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಪಾದಯಾತ್ರೆ ಶುರುವಾಗುತ್ತೆ. ಗಮನಿಸಬೇಕು ನಾವು, ಹೋರಾಟದ ಅಖಾಡಕ್ಕೆ ಇವತ್ತು ಮಾಜಿ ಪಿಎಂ ದೇವೇಗೌಡರ ಎಂಟ್ರಿ ಆಗ್ತಾ ಇದೆ. ಬಿಜಿಎಸ್ ವೃತ್ತದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭ ಆಗುವಂತ ಪಾದಯಾತ್ರೆ ನಿನ್ನೆ ಕುಮಾರಸ್ವಾಮಿ ಚಾಲನೆ ಕೊಟ್ಟರು, ಇವತ್ತು ದೇವೇಗೌಡರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇಂದು ಪಾದಯಾತ್ರೆಗೆ ಮಾಜಿ ಪಿಎಂ ದೇವೇಗೌಡರಿಂದ ಚಾಲನೆ. ಬೆಳಗ್ಗೆ 10 ಗಂಟೆಗೆ ಇವತ್ತು 16 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ನಿನ್ನೆ 7 ಆಗಿತ್ತು, ಇವತ್ತು 16 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ನಾಳೆ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಪಾದಯಾತ್ರೆಯ ಸಮಾರೋಪ ಇದೆ. ಗಮನಿಸಬೇಕು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಆಗ್ತಾ ಇರುವಂಥ ಪಾದಯಾತ್ರೆ ನಿನ್ನೆ ಘಟಾನುಘಟಿ ನಾಯಕರು ಪ್ರತಿಭಟನೆಯ ಅಖಾಡದಲ್ಲಿ ಗುರುತಿಸಿಕೊಂಡಿದ್ರು. ಅದು ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ JDSನ ಕಾರ್ಯಕರ್ತರು, ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು. ಇವತ್ತು ದೇವೇಗೌಡರು ಅಧಿಕೃತವಾಗಿ ಪ್ರತಿಭಟನಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ, ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವರು ಪ್ರತಿಭಟನೆಗೆ ಚಾಲನೆಯನ್ನು ಕೊಡ್ತಾರೆ, ಅಂದರೆ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಬಿಡದಿಯ BGS ಸರ್ಕಲ್ನಿಂದ ಆರಂಭ ಆಗುವಂಥ ಪಾದಯಾತ್ರೆ ಬರೋಬ್ಬರಿ 16 ಕಿಲೋಮೀಟರ್ಗಳ ದೂರ ಕ್ರಮಿಸುತ್ತೆ. ನಿಖಿಲ್ ಕುಮಾರಸ್ವಾಮಿ ಇವತ್ತು ಪಾದಯಾತ್ರೆಯಲ್ಲಿ ಇರ್ತಾರೆ. ಇನ್ನು ಇವತ್ತಿನ ಪಾದಯಾತ್ರೆಗೂ ಮುಂಚಿತವಾಗಿ, ನಿನ್ನೆಯ ಪಾದಯಾತ್ರೆಗಿಂತ ಮುಂಚಿತವಾಗಿ ಅವರು ದೇವೇಗೌಡರ ಅಂದರೆ ಅವರ ತಾತನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನೋಡಪ್ಪ, ಗೋ ಹೆಡ್, ನೀನೇನು ವರಿನೂ ಮಾಡ್ಕೋಬೇಡ, ಆಲ್ ದಿ ಬೆಸ್ಟ್. CM ಏನು ಹೇಳಿದಾರಲ್ಲ ಅದೇ ವಿಷಯವನ್ನು ಪ್ರಸ್ತಾಪ ಮಾಡು ಅನ್ನೋ ಒಂದು ಮಾತನ್ನು ಹೇಳ್ತಾ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಗೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆಯಿಂದ ಆರಂಭ ಆಗಿರುವಂಥ ಪಾದಯಾತ್ರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಹೇಗಿದೆ ಇವತ್ತಿನ ಪ್ರತಿಭಟನಾ ಅಖಾಡ? ಮಧುಸೂದನ್, ಬಿಡದಿ ಟೌನ್ಶಿಪ್ ವಿರೋಧಿಸಿ JDS ಏನು ಪಾದಯಾತ್ರೆ ಮಾಡ್ತಿತ್ತು, ಈ ಒಂದು ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿನ್ನೆ ಬೈರಮಂಗಲದಿಂದ ಏನು ಬಿಡದಿಗೆ ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಸುಮಾರು 9 ಕಿಲೋಮೀಟರನ್ನು ಪಾದಯಾತ್ರೆ ಮಾಡಲಾಗಿತ್ತು. ಈ ಒಂದು ಮಳೆ ನಡುವೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆಯನ್ನು ಹಾಕಿದ್ರು. ಇವತ್ತು ಕೂಡ ಬೆಳಗ್ಗೆ ಒಂದು 10 ಗಂಟೆಗೆ ಈ ಒಂದು ಪಾದಯಾತ್ರೆ ಆರಂಭ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಇವತ್ತು ಮಾಜಿ ಪ್ರಧಾನಿ HD ದೇವೇಗೌಡರು ಈ ಒಂದು ಬಿಡದಿ ಹೋರಾಟದ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ಇದರಿಂದ ಮತ್ತಷ್ಟು ಈ ಒಂದು ಪಾದಯಾತ್ರೆ ರಂಗೇರಲಿದೆ ಅನ್ನೋ ಒಂದು ಮಾತುಗಳು ಕೂಡ ಒಂದು ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು. ಯಾಕಂದರೆ ಮಾಜಿ ಪ್ರಧಾನಿ HD ದೇವೇಗೌಡರು ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಒಂದಷ್ಟು ಸಲಹೆಗಳನ್ನು ಮೊಮ್ಮಗನಿಗೆ ನೀಡಿದ್ರು. ಅದರಲ್ಲೂ ಕೂಡ ವಿಜಯ್ ಭವ ಅನ್ನೋ ಮುಖಾಂತರ ಮೊಮ್ಮಗ ನಿಖಿಲ್ಗೆ ಒಂದು ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಇವತ್ತು ಅವರೇ ಖುದ್ದು ಅಖಾಡಕ್ಕೆ ಇಳಿಯೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸಗಳನ್ನು, ಜೊತೆಗೆ ಸತ್ಯಶೋಧನಾ ಸಮಿತಿ ಏನು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿಯನ್ನು ಮಾಡಿತ್ತು ಹಿಂದೆ ಟೌನ್ಶಿಪ್ ವಿಚಾರವಾಗಿ, ಆ ಒಂದು ಅಂಶಗಳನ್ನು ಉಲ್ಲೇಖಿಸಿ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಈಗಾಗಲೇ ದೇವೇಗೌಡರು ಕೂಡ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಸುಮಾರು ಬಿಡದಿಯಿಂದ ನೈಸ್ ರಸ್ತೆಯ ಜಂಕ್ಷನ್ ಅವರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಸುಮಾರು 16 ಕಿಲೋಮೀಟರ್ ಒಂದು ಯಾತ್ರೆ ಇರುತ್ತೆ. ಇದರಲ್ಲಿ ಮಧ್ಯಾಹ್ನದ ವಿರಾಮದ ನಂತರ ಒಂದಷ್ಟು ಏನು ಹೆಜ್ಜೆಯನ್ನು ಹಾಕಲು ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಈ ಒಂದು ರೂಟ್ ಮ್ಯಾಪನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವತ್ತು JDS ಶಾಸಕರಾಗಿರ್ಬೋದು, ಜೊತೆಗೆ ಮಾಜಿ ಶಾಸಕರು, ಜೊತೆಗೆ JDS ಮುಖಂಡರು ಜೊತೆಗೆ ಏನು ಮುಖಂಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅದರಲ್ಲೂ ಬಿಡದಿ ಭಾಗದ ರೈತರೇನಿದ್ದಾರೆ, ರೈತರು ಜೊತೆಗೆ ರೈತ ಮಹಿಳೆಯರು ಜೊತೆಗೆ ಯುವ ಜನತೆ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವ ಮುಖಾಂತರ ಬಿಡದಿ ಟೌನ್ಶಿಪ್ ವಿಚಾರವನ್ನು ಏನು ಯೋಜನೆ ಏನಿದೆ ಅದನ್ನು ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಲಿದ್ದಾರೆ. ಆ ಮುಖಾಂತರ 2ನೇ ದಿನದ ಪಾದಯಾತ್ರೆ ಕೂಡ ಒಂದಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ವೇದಿಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.